ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗ ನಂಬಿಕೆ ಬಂತು ನೋಡಿ. ನನಗೆ ಟೈಮ್ ಇಲ್ಲ ಈಗ. ಈ ದುಡ್ಡನ್ನು ಎಲ್ಲಿಗೆ ತಲುಪಿಸ್ಬೇಕು ಅಂತ ಹೇಳಿ, ಜೊತೆಗೆ ನನಗೆ ಎವಿಡೆನ್ಸು ವಿಡಿಯೋಸ್ ಎಲ್ಲ ಬೇಕು. ಯಾಕೆ ಅಷ್ಟೊಂದು ಅವಸರ ಮಾಡ್ತೀರಾ? 2 ನಿಮಿಷ, ನಾನೇ ನಿಮಗೆ ಫೋನ್ ಮಾಡ್ತೀನಿ. ಹಲೋ ಹಲೋ, ಇದ್ಯಾಕಪ್ಪ ಇಷ್ಟು ಅವಸರದಲ್ಲಿ ಹೋಗ್ತಿದ್ಯಾ? ನಿನಗೆ ಯಾಕಾದಿಲ್ಲ? ನಿನ್ನ ಕೆಲಸ ನೀನು ಮಾಡ. ಅದಲ್ಲಪ್ಪ, ಹೊಟ್ಟೆ ಹಸಿತಿತ್ತು. ನೀನು ಫೋನ್ ಕೊಡಪ್ಪ, ಏನಾದರೂ ಆರ್ಡರ್ ಮಾಡ್ತೀನಿ. ಅದೇನು ಬೇಕು ಅಂತ ಹೇಳು, ನಾನೇ ಆರ್ಡರ್ ಮಾಡ್ತೀನಿ. ಅಪ್ಪ ನೀನು ಸರಿಯಾಗಿ ಆರ್ಡರ್ ಮಾಡಲ್ಲ. ನಂಗೆ ಕೊಡಪ್ಪ, ನಾನು ಆರ್ಡರ್ ಮಾಡ್ಕೋತೀನಿ. ನಂಗೆ ಬೇಕಾಗಿದ್ದು ಕೊಡಪ್ಪ. ಒಳ್ಳೆ ತಲೆ ತಿಂತ. ಏಯ್, ಏನೇನೋ ಆರ್ಡರ್ ಮಾಡ್ಬೇಡ, ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಆರ್ಡರ್ ಮಾಡು. ಹಾಂ ಸರಿ. ಏಯ್, ಯಾವ್ದಾದ್ರು ಫೋನ್ ಬಂದರೆ ಎತ್ತಕೋಬೇಡ, ನನ್ನ ಕರಿ. ಸರಿ ಆಯ್ತು. ಹಾಂ. ಅಪ್ಪ, ಬ್ಯಾಗಲ್ಲಿ ಏನಿದೆ? ನಿನ್ನ ಕೆಲಸ ನೀನು ಮಾಡ. ತಲಾಟೆ ಮಾಡ್ತಾನೆ ಅಮರ್ಕ್ ಮಾಡ. ಎಲ್ಲದಕ್ಕೂ ಬೈತಾನೆ ಇರ್ತಾರೆ. ಪರವಾಗಿಲ್ಲ, ಆ ಜಯಂತ್ ಕೊಲೆ ಮಾಡೋಷ್ಟು ಕ್ರೂರಿ ಆದರೂ ಲೆಕ್ಕದಲ್ಲಿ ನಂತರನೇ ಪಕ್ಕ. ಇದನ್ನು ತಗೊಂಡೋಗಿ ಜವರೇಗೌಡನ ಎದೆ ಮೇಲೆ ಹಾಕ್ತೀನಿ. ದೇವ್ರೆ, ಹೆಚ್ಚಿರೋ ನೀನು ಇಲ್ಲೇ ಕೂತಿರೋ, ನಾನು ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಹಾಂ ಅಪ್ಪ, ನಾನು ಅವಾಗ್ಲಿಂದ ಇಲ್ಲೇ ಕೂತಿದ್ದೀನಿ ತಾನೆ, ನೀನು ಓಡಾಡ್ತಿರೋದು. ಏಯ್, ಎಷ್ಟೋ ಮಾತಾಡ್ತೀಯಾ ನಿಮ್ಮ ಅಮ್ಮನ ಥರ? ಕೊಡು ಫೋನು. ತೊಳಪ್ಪ ಕೊಡು. ಏನೋ ಮಾಡೋಕ್ಕೆ ಹೋಗಿ ಈ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಲ್ಲ. ಇವನು ದುಡ್ಡಿಸ್ಕೊಂಡ ಮೇಲೆ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ? ಮತ್ತೇನಾದರೂ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನ? ಅಥವಾ ಎವಿಡೆನ್ಸ್ನ ಪೊಲೀಸ್ನವ್ರು ಕೊಟ್ಬಿಟ್ರೆ ಏನು ಮಾಡಲಿ? ಮೊದಲು ಅವ್ರಿಗೆ ವಿಷಯ ಹೇಳ್ಬಿಡ. ಸದ್ಯ ಹಿಂಗಾಗ್ತಾ ಇದೆ. ಫೋನ್ ಸ್ವಿಚ್ ಆನ್ ಮಾಡ್ತಿದ್ದಂಗೆ ಫೋನ್ ಮಾಡ್ತಿದ್ದಾನೆ. ಅವತ್ತು ನನಗೆ ಜ್ವರ ಬಂದಿದ್ದಲ್ಲ, ಇವತ್ತು ಇವನಿಗೆ ಜ್ವರ ಬರುತ್ತೆ. ಜೀವ ಬಾಯಿ ಬಂದ್ಬಿಟ್ಟಿರೋದು ಪಾಪ. ಹಲೋ, ದುಡ್ಡಿಸ್ಕೊಂಡಿರ್ತಾರ, ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಹೇಗ್ರಿ? ನೀವು ಕೊಟ್ಟಿರೋ ದುಡ್ಡು ಸರಿಯಾಗಿದೆಯೋ ಇಲ್ವೋ ಅಂತ ಲೆಕ್ಕ ಮಾಡಬೇಕಲ್ವಾ? ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ. ಎಲ್ಲ ಕರೆಕ್ಟಾಗಿದೆ ನೋಡಿ. ನಾನು ಕೊಟ್ಟ ಮಾತಿಗೆ ತಪ್ಪೋನಲ್ಲ. ನಾನು ಮಾತು ಕೊಟ್ಟಂಗೆ ನಡ್ಕೊಂಡಿದ್ದೀನಿ ತಾನೆ. ಈಗ ನೀವು ಅಷ್ಟೇ. ದುಡ್ಡಿಸ್ಕೊಂಡಿದ್ದೀರಾ, ಎವಿಡೆನ್ಸ್ ಎಲ್ಲಿದೆ ಅಂತ ಹೇಳಿ, ನನಗದನ್ನು ಕೊಟ್ಬಿಡಿ. ನನಗೆ ಅರ್ಥ ಆಗುತ್ತೆ ನೀವು ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ. ನೀವು ಮತ್ತೆ ಅದೇ ಪಾರ್ಕಿಗೆ ಹೋಗಿ. ಮತ್ತೆ ಪಾರ್ಕ್ ಹತ್ರನ? ಏಕೆ? ಹೋಗಿ ಸರ್, ನಿಮಗೆ ಬೇಕಾಗಿರೋ ಸಾಕ್ಷಿ ಅಲ್ಲೇ ಇದೆ, ನಾನು ಹೇಳ್ತೀನಿ. ಫೈನ್, ನಾನು ಪಾರ್ಕ್ ಹತ್ರ ಹೋಗ್ತೀನಿ.
ನೀ ಹಾಗೆ ಲೈನಲ್ಲಿ. ನಾನು ಪಾರ್ಕ್ ಹತ್ರ ಬಂದಿದ್ದೀನಿ. ನಿಮ್ಮ ಎಡಭಾಗದಲ್ಲಿ 4ನೇ ಬೆಂಚ್ ಹತ್ರ ಬನ್ನಿ. 4ನೇ ಬೆಂಚ? ಓಕೆ. ನಾನಿಲ್ಲಿ 4ನೇ ಬೆಂಚ್ ಹತ್ರ ಬಂದಿದ್ದೀನಿ. ಆ ಬೆಂಚ್ ಕೆಳಗಡೆ ಒಂದು ಎನ್ವಲಪ್ ಇದೆ, ಅದನ್ನು ಎತ್ಕೊಳ್ಳಿ. ಅದ್ರ ಒಳಗಡೆ ನಿಮ್ಗೆ ಬೇಕಾಗಿರೋ ಎವಿಡೆನ್ಸ್ ಎಲ್ಲ ಇದೆ. ಬೆಂಚ್ ಕೆಳಗ? ಒಂದೇ ಒಂದು ಮೆಮರಿ ಕಾರ್ಡ್ ಇದೆಯಲ್ಲ ಸರ್. ಆಗ ನೀವು ಡಸ್ಟ್ಬಿನ್ನಲ್ಲಿ ಬ್ಯಾಗ್ ಇಟ್ರಲ್ಲ, ಅದೇ ಡಸ್ಟ್ಬಿನ್ ಹತ್ರ ಬನ್ನಿ. ಡಸ್ಟ್ಬಿನ್ ಹತ್ರನಾ? ಸರಿ. ಡಸ್ಟ್ಬಿನ್ ಹತ್ರ ಬಂದಿದ್ದೀನಿ. ಆ ಡಸ್ಟ್ಬಿನ್ನಲ್ಲೇ ಇನ್ನೊಂದು ಎನ್ವಲಪ್ ಇದೆ, ಅದನ್ನು ತಗೊಳ್ಳಿ. ಇದರಲ್ಲಿ ಒಂದು ಪೆನ್ ಡ್ರೈವ್ ಇದೆ ನೋಡ್ರಿ, ನನ್ನ ಹತ್ರ ಇರೋದು 2 ಕಾಪಿ, ಇನ್ನು ಏನೂ ಇಲ್ಲ. ಅದನ್ನು ತಗೊಂಡು ಹೊರಡಿ. ಮತ್ತೆ ನಾನು ಯಾರು ಏನು ಅಂತ ಹುಡ್ಕೋ ಪ್ರಯತ್ನ ಮಾಡಿಬಿಡಿ. ಓಕೆ? ಇದು ಇವತ್ತಿಗೆ ಇಲ್ಲಿಗೆ ಕೊನೆ ಆಗಬೇಕು. ನೀವು ಅಷ್ಟೇ. ಮತ್ತೆ ನನಗೆ ದುಡ್ಡಿನ ಆಸೆಗೋಸ್ಕರ ಫೋನ್ ಮಾಡೋ ಕೆಲಸ ಮಾಡಬೇಡಿ. ಈ ವಿಷಯ ಇಲ್ಲಿಗೆ ಮುಗಿಸಿದ್ರೆ ಒಳ್ಳೆಯದು. ಕತೆ ಮುಗೀತು ಅಂದ್ಕೊಳ್ಳೋಣ. ಆಯಿತು ಸರ್, ಓಕೆ. ಈ ವಾಯ್ಸು, ಮಾತಾಡೋ ಧಾಟಿ ಏನೋ ಕೇಳ್ದಾಗಿದೆಯಲ್ಲ. ಯಾರಿರ್ಬೋದು? ಛೇ, ಗೊತ್ತಾಗ್ತಾ ಇಲ್ಲ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ